ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು KCL ಅಂದ್ರೆ ಕಿರ್ಚಾಫ್ ಕರೆಂಟ್ ಲಾ ಅದನ್ನು ನಾವು ನೋಡಲ್ ಅನಾಲಿಸಿಸ್ ಅಂತ ಕೂಡ ಕರಿತೀವಿ. ಅದರ ಮೇಲೆ ಎರಡನೇ ಪ್ರಾಬ್ಲಮ್ ಅನ್ನ ನೋಡೋಣ. ಸೊ ಮೊದಲನೇ ಪ್ರಾಬ್ಲಮ್ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಪ್ರಾಬ್ಲಮ್ ಏನು ಅಂತ ನೋಡಿ. ಫೈಂಡ್ ದ ಕರೆಂಟ್, ಐ ಅಂದ್ರೇನು ಕರೆಂಟ್, ಥ್ರೂ ದ 5 ohm ರೆಸಿಸ್ಟೆನ್ಸ್. ಸೊ ಅವ್ರೇನು ಹೇಳಿರೋದು 5 ohm ರೆಸಿಸ್ಟೆನ್ಸ್. ಎಲ್ಲಿದೆ 5 ohm ರೆಸಿಸ್ಟೆನ್ಸ್? ಈ 5 ohm ರೆಸಿಸ್ಟೆನ್ಸ್ ಮುಖಾಂತರ ಕರೆಂಟ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನಮಗೆ ಓಮ್ಸ್ ಲಾ ಗೊತ್ತಿದೆ, ಏನು? V is equal to IR ಅಲ್ವಾ? ಇವಾಗ ನನಗೆ 5 ohm ರೆಸಿಸ್ಟೆನ್ಸ್ ಹತ್ರ ಕರೆಂಟ್ ಕಂಡುಹಿಡಿ ಅಂತ ಹೇಳಿದ್ದಾರೆ. ಅಂದ್ರೆ ನಾನು ಕರೆಂಟ್ ಅನ್ನ ಕಂಡುಹಿಡಿಬೇಕು. ರೆಸಿಸ್ಟೆನ್ಸ್ ನನಗೆ ಆಲ್ರೆಡಿ ಗೊತ್ತಿದೆ, ಆದರೆ ವೋಲ್ಟೇಜ್ ಗೊತ್ತಿದೆಯಾ ನನಗೆ? ನೋಡಿ, ವೋಲ್ಟೇಜ್ ನನಗೆ ಎಲ್ಲೂ ಕೊಟ್ಟಿಲ್ಲ. ಸೊ ಏನು ಮಾಡಬೇಕು? ಫಸ್ಟ್ ವೋಲ್ಟೇಜ್ ಅನ್ನ ಕಂಡುಹಿಡ್ಕೊಂಡು ಆಮೇಲೆ ಆ ವೋಲ್ಟೇಜ್ ಮತ್ತೆ ಕರೆಂಟ್ ಎರಡನ್ನೂ ಯೂಸ್ ಮಾಡಿಕೊಂಡು ನಾವು I is equal to V by R ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಕರೆಂಟ್ ಅನ್ನು ನಾವು ಕಂಡುಹಿಡಿಯೋಣ. ಸೊ ಪ್ರೊಸೀಡ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತಂದ್ರೆ ನೋಡ್ಗಳನ್ನ ನಾವು ನೋಡ್ಕೋಬೇಕು. ಅಂದ್ರೆ ನೀವು ನೋಡ್ಗಳನ್ನ ಚೂಸ್ ಮಾಡಬೇಕಾದ್ರೆ ಅಂದ್ರೆ ಅಥವಾ ಜಂಕ್ಷನ್ ಗಳನ್ನ ನೀವು ಚೂಸ್ ಮಾಡಬೇಕಾದ್ರೆ ಯಾವ ರೀತಿ ಅಂತಂದ್ರೆ ಗ್ರೇಟರ್ ದೆನ್ 2 ಲೈನ್ಸ್ ಅಲ್ಲಿ ಮರ್ಜ್ ಆಗ್ತಾ ಇರಬೇಕು. ನೋಡಿ ಏನಾಗ್ತಾ ಇದೆ, 1 2 3 4 4 ಲೈನ್ ಮರ್ಜ್ ಆಗ್ತಾ ಇದೆ. ಸೊ ಏನ್ ಮಾಡ್ತೀನಿ, ಇದನ್ನ ಒಂದು ಜಂಕ್ಷನ್ ಅಂತ ಕಂಡುಹಿಡ್ತೀನಿ. ನೆಕ್ಸ್ಟ್ ಇಲ್ಲಿ 1 2 3 ಗ್ರೇಟರ್ ದೆನ್ 2, 1 2 3 4 ಗ್ರೇಟರ್ ದೆನ್ 2. ಸೊ ಈ ಮೂರನ್ನ ನಾನು ತಗೊಂತೀನಿ. ನೆಕ್ಸ್ಟ್ ಇದು ಗ್ರೌಂಡ್ ಆಗಿದೆ. ಗ್ರೌಂಡ್ ಆಗಿದೆ ಅಂದ್ರೆ ಏನಾಯ್ತು, ಇದರ ವೋಲ್ಟೇಜ್ ವ್ಯಾಲ್ಯೂ 0 ಆಗುತ್ತೆ. ಸೊ ಇವಾಗ ನಾನೇನ್ ಮಾಡಬೇಕು, ಈ ಎರಡರ ಮಧ್ಯ ಅಂದ್ರೆ ಈ ರೆಸಿಸ್ಟೆನ್ಸ್ ಇದೆಯಲ್ಲ ಅದು ಯಾವ್ದಾವ್ದ್ರ ಮಧ್ಯೆ ಇರೋದು, ಈ ಒಂದು ನೋಡ್ ಮತ್ತೆ ಈ ವೋಲ್ಟೇಜ್ ಮಧ್ಯ. ಇದು ಗ್ರೌಂಡಿಗೆ ಕನೆಕ್ಟ್ ಆಗಿರೋದ್ರಿಂದ ಇದರ ವ್ಯಾಲ್ಯೂ 0 ವೋಲ್ಟ್ಸ್. ನೆಕ್ಸ್ಟ್ ಇಲ್ಲಿ ಇದರ ವ್ಯಾಲ್ಯೂನ ನಾನು ಕಂಡುಹಿಡ್ಕೊಂಡ್ರೆ ಈಸಿಯಾಗಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ಸೊ ಇವಾಗ ಪ್ರಾಬ್ಲಮ್ ಅನ್ನ ಶುರು ಮಾಡೋಣ. ಇಲ್ಲಿ ಕರೆಂಟ್ ಇದೆ, ನನಗೆ ಕರೆಂಟ್ ವ್ಯಾಲ್ಯೂ ಗೊತ್ತಿದೆ. ಸೊ ಏನ್ ಮಾಡೋಣ, ಇದನ್ನ I1 ಅಂತ ಕರಿತೀನಿ ನಾನು. ಏನು? ಕರೆಂಟ್ 1 ವಿಚ್ ಇಸ್ ಪಾಸಿಂಗ್ ಥ್ರೂ ದಿಸ್ ಲೈನ್. 28 ಆಂಪಿಯರ್ ಇದೆ. ಸೊ ಇಲ್ಲಿ ನೋಡ್ತಾ ಹೋದಾಗ ಈ ಜಂಕ್ಷನ್ ಗೆ ಹೋದಾಗ I1 ಏನಾಗುತ್ತೆ, ಇಲ್ಲೊಂದು ಸ್ವಲ್ಪ ಹೋಗುತ್ತೆ, ಇಲ್ಲೊಂದು ಸ್ವಲ್ಪ, ಇಲ್ಲೊಂದು ಸ್ವಲ್ಪ, ಅಂದ್ರೆ 3 ಭಾಗಗಳಾಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ನಾನು ಅದನ್ನ ಏನಂತ ಕರಿತೀನಿ, ಇಲ್ಲಿ I2 ಅಂತ ಕರಿತೀನಿ, ಇದನ್ನ I3, ನೆಕ್ಸ್ಟ್ I4. ಸೊ ಇದೇನಾಯ್ತು, 3 ಭಾಗಗಳಾಗಿ ಡಿವೈಡ್ ಆಯ್ತು. ಸೊ ಇವಾಗ ಏನ್ ಮಾಡ್ತೀನಿ, ಇಲ್ಲಿ ವೋಲ್ಟೇಜ್ 1 ಅಂತ ಕರಿತೀನಿ. ವೋಲ್ಟೇಜ್ ಅಕ್ರಾಸ್ ದಿಸ್ ಜಂಕ್ಷನ್ ಐ ವಿಲ್ ಕಾಲ್ ಇಟ್ ಆಸ್ V1. ನೆಕ್ಸ್ಟ್ ಇಲ್ಲಿ ವೋಲ್ಟೇಜ್ ಅನ್ನ V2 ಅಂತ ಕರಿತೀನಿ. ನೆಕ್ಸ್ಟ್ ಇಲ್ಲಿ ವೋಲ್ಟೇಜ್ ಅನ್ನ V3 ಅಂತ ಕರಿತೀನಿ. ಸೊ ಇನ್ನೆಲ್ಲೂ ಕೂಡ ನಾವು ಕಂಡುಹಿಡಿಯುವಂತ ಅವಶ್ಯಕತೆ ಇಲ್ಲ, ಯಾಕಂತಂದ್ರೆ ಇವೆರಡರ ಮಧ್ಯೆ ನನಗೆ ವೋಲ್ಟೇಜ್ ಬೇಕು ಅಂತಂದ್ರೆ ಇಲ್ಲೇದು ಮತ್ತೆ ಇಲ್ಲೇದು ಎರಡನ್ನೂ ಕೂಡ ನಾನು ಕಂಡುಹಿಡ್ಕೋಬೇಕಾಗುತ್ತೆ. ಸೊ ಇವಾಗ ಏನಾಯ್ತು, ಒಂದೊಂದಕ್ಕೆ ಅಪ್ಲೈ ಮಾಡ್ತಾ ಬನ್ನಿ, ಒಂದೊಂದು ಜಂಕ್ಷನ್. ಸೊ ಕಿರ್ಚಾಫ್ ಕರೆಂಟ್ ಲಾ ಏನ್ ಹೇಳುತ್ತೆ, ಎಷ್ಟು ಕರೆಂಟ್ ಇನ್ಕಮ್ ಆಗ್ತಾ ಇದೆ ಅದು ಔಟ್ ಗೋಯಿಂಗ್ ಕರೆಂಟ್ಗೆ ಈಕ್ವಲ್ ಆಗಿರುತ್ತೆ. ಅಂದ್ರೆ ಒಂದು ನೋಡ್ ಅಥವಾ ಜಂಕ್ಷನ್ ಇದ್ರೆ ಅದಕ್ಕೆ ದ ಕರೆಂಟ್ ಎಂಟರಿಂಗ್ ವಿಲ್ ಬಿ ಈಕ್ವಲ್ ಟು ದ ಕರೆಂಟ್ ಔಟ್ ಗೋಯಿಂಗ್ ಫ್ರಮ್ ದಟ್ ನೋಡ್ ಆರ್ ದಿ ಜಂಕ್ಷನ್ ಅಂತ. ಸೊ ಇವಾಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತಂದ್ರೆ, ಎಂಟರ್ ಆಗ್ತಿದೆ ಕರೆಂಟ್, ಏನಾದ್ರೂ ಎಂಟರ್ ಆಗ್ತಿದ್ರೆ ಅದನ್ನ ನಾನೇನಂತ ತಗೊಂತೀನಿ, ನೆಗೆಟಿವ್ ಅಂತ ತಗೊಂತೀನಿ. ಏನಾದ್ರೂ ಔಟ್ ಗೋಯಿಂಗ್ ಫ್ರಮ್ ದಟ್ ನೋಡ್, ಔಟ್ ಗೋಯಿಂಗ್ ಆಗ್ತಾ ಇದ್ರೆ ಏನಂತ ತಗೋಬೇಕು, ಪಾಸಿಟಿವ್ ಆಗಿ ತಗೋಬೇಕು. ಸೊ ಇವಾಗ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣ. ಫಸ್ಟ್ ಏನ್ ಮಾಡೋಣ, KCL ನ V1 ಅಕ್ರಾಸ್ V1 ಅಪ್ಲೈ ಮಾಡ್ತಾ ಹೋಗೋಣ. ಅಪ್ಲೈ ಕಿರ್ಚಾಫ್ ಕರೆಂಟ್ ಲಾ ಟು ನೋಡ್ 1 ಆರ್ ಜಂಕ್ಷನ್ 1, ಎಲ್ಲಿ V1 ಇರುವಂತ ಜಾಗದಲ್ಲಿ. ಸೊ ಇವಾಗ ನೋಡಿ, ಕರೆಂಟ್ ನ ಮಾತ್ರ ಯೂಸ್ ಮಾಡೋಣ. ಕರೆಂಟ್ 1 ಏನಾಗ್ತಾ ಇದೆ, I1 ಏನಾಗ್ತಾ ಇದೆ, ಈ ಜಂಕ್ಷನ್ ಗೆ ಎಂಟರ್ ಆಗ್ತಾ ಇದೆ. ಎಂಟರ್ ಆಗ್ತಿದ್ರೆ ಮೈನಸ್, ಸೊ ಮೈನಸ್ I1. I2 ಏನಾಗ್ತಾ ಇದೆ, ಈ ಜಂಕ್ಷನ್ ಅಥವಾ ನೋಡಿಂದ ಹೊರಗಡೆ ಹೋಗ್ತಾ ಇದೆ, ನೋಡಿ ಡೈರೆಕ್ಷನ್ ದೂರ ಹೋಗ್ತಾ ಇದೆ. ಸೊ ಔಟ್ ಗೋಯಿಂಗ್ ಆದ್ರೆ ಪಾಸಿಟಿವ್, ಪ್ಲಸ್ I2. I3 ಕೂಡ ದೂರ ಹೋಗ್ತಾ ಇದೆ, I4 ಕೂಡ ದೂರ ಹೋಗ್ತಾ ಇದೆ, ಪ್ಲಸ್ I3 ಪ್ಲಸ್ I4 ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ಏನಾಗುತ್ತೆ, ಔಟ್ ಗೋಯಿಂಗ್ ಮತ್ತೆ ಇನ್ಕಮಿಂಗ್ ಈಕ್ವಲ್ ಅಂತಂದ್ರೆ ನೆಗೆಟಿವ್ ಪಾಸಿಟಿವ್ ಈಕ್ವಲ್ ಆಗೋದ್ರಿಂದ ಟೋಟಲ್ ಕರೆಂಟ್ ನೀವು ಸಮ್ ಅಪ್ ಮಾಡಿದಾಗ ಕರೆಂಟ್ ಏನಾಗುತ್ತೆ, 0 ಆಗುತ್ತೆ KCL ಪ್ರಕಾರ. ಸೊ ಏನಾಯ್ತು, 0ನ ನಾವು ಈಕ್ವೇಟ್ ಮಾಡ್ತೀವಿ. ಈಗ I1 ವ್ಯಾಲ್ಯೂ ನನಗೆ ಗೊತ್ತಿದೆ, ಏನು? 28 ಆಂಪಿಯರ್. ಸೊ ಮೈನಸ್ 28 ಪ್ಲಸ್ I2 ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ಓಮ್ಸ್ ಲಾ ಪ್ರಕಾರ ಫಾರ್ಮುಲಾ ಗೊತ್ತು, ಕರೆಂಟ್ ಏನು, V by R. ಸೊ ಏನಂತ ಕರಿತೀನಿ ನೋಡಿ, ಈ I2 ಇದೆಯಲ್ಲ ಅದು ಎಲ್ಲೆಲ್ಲಿ ಫ್ಲೋ ಆಗ್ತಾ ಇದೆ, I2 ಇಲ್ಲಿ. I2 ಏನ್ ಮಾಡುತ್ತೆ, V1 ನಿಂದ ನೋಡಿ ಇಲ್ಲಿ V1 ನಿಂದ ಹೋಗ್ಬಿಟ್ಟು V3 ಗೆ ಹೋಗ್ತಾ ಇದೆ, V1 to V3.
ಸೊ ಏನು ಮಾಡಬೇಕು V1 ಮೈನಸ್ V3 ಡಿವೈಡೆಡ್ ಬೈ I2 ಹೋಗ್ತಿರುವಂಥ ಕರೆಂಟ್ ಇದೆಯಲ್ಲ, ಕರೆಂಟ್ I2 ಹೋಗ್ತಿದೆಯಲ್ಲ, ಅಲ್ಲಿರುವಂಥ ರೆಸಿಸ್ಟೆನ್ಸ್ ಯಾವುದು 10. ಸೊ ಡಿವೈಡೆಡ್ ಬೈ 10, ಯಾಕಂದ್ರೆ V ಬೈ R ಫಾರ್ಮೆಟ್ ಅಲ್ಲಿ ಬರೀಬೇಕು. ಪ್ಲಸ್ I3, ಕರೆಂಟ್ I3 ಎಲ್ಲಿ ಹೋಗ್ತಾ ಇದೆ, V1 ಇಂದ V2 ಹೋಗ್ತಾ ಇದೆ ನೋಡಿ, V1 ಇಂದ V2 ಗೆ. ಸೊ V1 ಮೈನಸ್ V2 ಡಿವೈಡೆಡ್ ಬೈ, ಸೊ ಅದರ ಮಧ್ಯೆ ಇರುವಂತ ರೆಸಿಸ್ಟೆನ್ಸ್ ಎಷ್ಟು 2 ಓಮ್ ಪ್ಲಸ್ I4. ಸೊ I4 ಏನಾಗ್ತಾ ಇದೆ, V1 ಇಂದ ಹಿಂಗ್ ಬರ್ತಾ ಬರ್ತಾ ಗ್ರೌಂಡ್ ಹೋಗುತ್ತೆ. ಸೊ ಗ್ರೌಂಡಿನ ವೋಲ್ಟೇಜ್ 0 ಅಂತ ಗೊತ್ತಿದೆ. ಸೊ ಏನಂತ ಬರೀಬಹುದು, V1 ಮೈನಸ್ 0 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟಿರೋದು ಅವೆರಡರ ಮಧ್ಯೆ, ಗ್ರೌಂಡ್ ಮತ್ತೆ V1 ಮಧ್ಯ 2 ಓಮ್. ಸೊ ಡಿವೈಡೆಡ್ ಬೈ 2 ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ಇವಾಗ ನಾವು ಈಕ್ವೇಟ್ ಮಾಡ್ಕೊಳ್ಳೋಣ. ಈ ಮೈನಸ್ 28 ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, ಪ್ಲಸ್ 28. ಸೊ V1 ಡಿವೈಡೆಡ್ ಬೈ 10 ಮೈನಸ್ V3 ಡಿವೈಡೆಡ್ ಬೈ 10 ಪ್ಲಸ್ V1 ಡಿವೈಡೆಡ್ ಬೈ 2 ಪ್ಲಸ್ ಇಂಟು ಮೈನಸ್ ಮೈನಸ್ V2 ಡಿವೈಡೆಡ್ ಬೈ 2 ಪ್ಲಸ್ V1 ಡಿವೈಡೆಡ್ ಬೈ 2 ಮೈನಸ್ 0 ಡಿವೈಡೆಡ್ ಬೈ 2 ಅಂತಂದ್ರೆ 0, ವಿಚ್ ವಿಲ್ ಬಿ ಈಕ್ವಲ್ ಟು ಈ ಮೈನಸ್ 28 ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, ಪ್ಲಸ್ 28. ಸೊ ಇವಾಗ V1 V2 V3 ನ ಸಪರೇಟ್ ಆಗಿ ಬರೀರಿ. V1 ಇಲ್ಲಿದೆ, V1 ಇಲ್ಲಿದೆ, V1 ಇಲ್ಲಿದೆ. ಸೊ ಕಾಮನ್ ತೆಗೆದ್ರೆ ಏನಾಯ್ತು, V1 ಇಂಟು 1/10 ನೆಕ್ಸ್ಟ್ ಪ್ಲಸ್ 1/2 ಪ್ಲಸ್ 1/2 ಪ್ಲಸ್ ನೆಕ್ಸ್ಟ್ V1 ಆಯಿತು, V2 ಮೈನಸ್ V2 ಬೈ 2. ಸೊ ಏನಂತ ಬರೀಬೇಕು, ಮೈನಸ್ V2 ಡಿವೈಡೆಡ್ ಬೈ 2 ನೆಕ್ಸ್ಟ್ V3 ಒಂದೇ ಇರೋದು. ಸೊ ಮೈನಸ್ V3 ಡಿವೈಡೆಡ್ ಬೈ 10 ವಿಲ್ ಬಿ ಈಕ್ವಲ್ ಟು 28. ಸೊ ಇದನ್ನ ನಾನು ಈಕ್ವೇಶನ್ ನಂಬರ್ 1 ಅಂತ ತಗೊಂತೀನಿ. ಸೊ ಈಕ್ವೇಶನ್ ನಂಬರ್ 1 ಸಿಕ್ತು ಯಾವಾಗ ನಾವು ಮೊದಲನೇ ನೋಡ್ಗೆ KCL ಅನ್ನ ಅಪ್ಲೈ ಮಾಡಿದಾಗ. ಇವಾಗ ಏನ್ ಮಾಡಬೇಕು, ಎರಡನೇ ನೋಡ್ ನೆಕ್ಸ್ಟ್ ಮೂರನೇ ನೋಡ್, ಮೂರು ನೋಡ್ಗಳಿಗೂ ಕೂಡ ನಾವು KCL ಅನ್ನ ಅಪ್ಲೈ ಮಾಡಿ ವ್ಯಾಲ್ಯೂನ ಕಂಡುಹಿಡಿತಾ ಹೋಗ್ಬೇಕು. ಸೊ ಇವಾಗ ಎರಡನೇ ನೋಡಿಗೆ ಅಪ್ಲೈ ಮಾಡ್ತಾ ಹೋದ್ರೆ ಯಾವ್ಯಾವ ಕರೆಂಟು I3 ಒಳಗಡೆ ಬರ್ತಾ ಇದೆ. ಸೊ ಎಂಟರ್ ಆಗ್ತಿದ್ರೆ ಏನು, ಮೈನಸ್ ಅಂತ ತಗೋಬೇಕು. ಸೊ ಅಪ್ಲೈ ಕಿರ್ಚಾಫ್ ಕರೆಂಟ್ ಲಾ ಟು ನೋಟ್ 2. ಸೊ I3 ಎಂಟರ್ ಆಗ್ತಿದೆ, ಅದನ್ನ ಮೈನಸ್ I3. ನೆಕ್ಸ್ಟ್ ಇಲ್ಲಿ ನೋಡಿ, I3 ಇಲ್ಲಷ್ಟು ಬಂತು ಅಂತಂದ್ರೆ ಎರಡು ಭಾಗಗಳಾಗಿ ಡಿವೈಡ್ ಆಗುತ್ತೆ, ಇಲ್ಲೊಂದು ಸ್ವಲ್ಪ ಹೋಗುತ್ತೆ, ಇಲ್ಲೊಂದು ಸ್ವಲ್ಪ ಹೋಗುತ್ತೆ. ಸೊ ಏನಂತ ಮಾಡೋಣ, I4 ವರ್ಗೂ ಆಗಿದೆ ಅಲ್ವಾ, I5 I6 ಅಂತ ತಗೊಳ್ಳೋಣ. ಸೊ ಇವಾಗ I5 ಕೂಡ ಹೊರಗಡೆ ಹೋಗ್ತಾ ಇದೆ, I6 ಕೂಡ ಹೊರಗಡೆ ಹೋಗ್ತಾ ಇದೆ. ಮೈನಸ್ ಪ್ಲಸ್ I5 ಪ್ಲಸ್ I6 ವಿಲ್ ಬಿ ಈಕ್ವಲ್ ಟು 0. I3 ವ್ಯಾಲ್ಯೂ ಗೊತ್ತಾ, ಇಲ್ಲ. ಸೊ ಏನ್ ಮಾಡ್ಬೋದು, ನಾನು ಎಲ್ಲಿಂದ ಬರ್ತಾ ಇದೆ, V1 ಇಂದ V2 ಬರ್ತಾ ಇದೆ. ಸೊ ಮೈನಸ್ ನ ಹಾಗೆ ಉಳ್ಕೊಂತೀನಿ, V1 ಮೈನಸ್ V2 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಯಾವುದು ಅವೆರಡರ ಮಧ್ಯೆ ಇರೋದು 2 ಓಮ್ ರೆಸಿಸ್ಟೆನ್ಸ್. ಸೊ ಡಿವೈಡೆಡ್ ಬೈ 2 ಪ್ಲಸ್ I5 ಎಲ್ಲಿಂದ ಹೋಗ್ತಾ ಇದೆ, V2 ಇಂದ V3 ಹೋಗ್ತಾ ಇದೆ. V2 ಮೈನಸ್ V3 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಯಾವುದು ಅದರ ಮಧ್ಯೆ ಇರೋದು 1 ಓಮ್ ರೆಸಿಸ್ಟೆನ್ಸ್ ಪ್ಲಸ್ I6 ಏನ್ ಮಾಡ್ತಾ ಇದೆ, V2 ಇಂದ ಗ್ರೌಂಡ್ V. ಸೊ V2 ಮೈನಸ್ 0 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟು 5 ಓಮ್ ರೆಸಿಸ್ಟೆನ್ಸ್ ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ಇವಾಗ ಏನಾಯ್ತು ನೋಡಿ, ಯಾವುದು ಕೂಡ ಇಲ್ಲಿ 28 ಬಂದಿತ್ತಲ್ವಾ ಕಾನ್ಸ್ಟೆಂಟ್, ಅದನ್ನ ಏನ್ ಮಾಡಿದೆ ಆ ಕಡೆ ಕಳಿಸ್ದೆ. ಇಲ್ಲಿ V1 V2 V3 ಜೊತೆನೆ ಬಂದಿರೋದ್ರಿಂದ ವೇರಿಯೇಬಲ್ಸ್ ಆಗ್ತಾ ಹೋಗುತ್ತೆ. ಸೊ ಅವಾಗ ನಾವೇನು ಕೂಡ ಆ ಕಡೆ ಕಳಿಸೋದಕ್ಕಾಗಲ್ಲ, ಆ ಕಡೆ 0ನೇ ಉಳಿಯುತ್ತೆ. ಸೊ ಇವಾಗ ಆದಷ್ಟು ಸಿಂಪ್ಲಿಫೈ ಮಾಡೋಣ. ಮೈನಸ್ V1 ಡಿವೈಡೆಡ್ ಬೈ 2 ಮೈನಸ್ ಇಂಟು ಮೈನಸ್ ಪ್ಲಸ್ V2 ಡಿವೈಡೆಡ್ ಬೈ 2 ಪ್ಲಸ್ V2 ಡಿವೈಡೆಡ್ ಬೈ 1 ಅಂದ್ರೆ V2ನೇ, ಪ್ಲಸ್ ಇಂಟು ಮೈನಸ್ ಮೈನಸ್ V3 ಪ್ಲಸ್ V2 ಡಿವೈಡೆಡ್ ಬೈ 5 ವಿಲ್ ಬಿ ಈಕ್ವಲ್ ಟು 0. ಯಾಕಂತಂದ್ರೆ 0/5 ಅಂತಂದ್ರೆ 0. ಸೊ ಇವಾಗ V1 V2 V3 ನ ಒಂದೊಂದಾಗಿ ಬರೀತಾ ಹೋಗೋಣ. V1 ಒಂದ್ಸಲ ಇದೆ, ಮತ್ತೆಲ್ಲಾದ್ರೂ V1 ಇದೆಯಾ, ಇಲ್ಲ. ಸೊ ಮೈನಸ್ V1 ಡಿವೈಡೆಡ್ ಬೈ 2 ಪ್ಲಸ್ V2 ಎಲ್ಲೆಲ್ಲಿದೆ, V2. ಸೊ ಏನ್ ಮಾಡ್ತೀನಿ, V2 ನ ಹೊರಗಡೆ ತೆಗೆದು ಇಲ್ಲಿ V2 ನ ಹೊರಗಡೆ ತೆಗೆದ್ರೆ 1/2 ಉಳಿತು, ಪ್ಲಸ್ ಇಲ್ಲಿ V2 ನ ಹೊರಗಡೆ ತೆಗೆದ್ರೆ ಕೇವಲ 1 ಉಳಿತು, ಪ್ಲಸ್ ಇಲ್ಲಿ V2 ನ ಹೊರಗಡೆ ತೆಗೆದ್ರೆ 1/5 ಉಳಿತು. ಇಲ್ಲಿ ಮೈನಸ್ V3 ವಿಲ್ ಬಿ ಈಕ್ವಲ್ ಟು 0. ಸೊ ಇದು ಎರಡನೆಯ ಈಕ್ವೇಶನ್. ಈಗ ಲಾಸ್ಟ್ ಒಂದೇ ಒಂದು ಉಳಿದಿದೆ V3 ಹತ್ರ, ಅಂದ್ರೆ ಮೂರನೇ ನೋಡ್ಗೆ ನಾವು ಅಥವಾ ಮೂರನೇ ಜಂಕ್ಷನ್ಗೆ KCL ಅನ್ನು ಅಪ್ಲೈ ಮಾಡಿ ಒಂದು ಈಕ್ವೇಶನ್ ಅನ್ನು ತಗೋಬೇಕು.
ಸೊ ಈಗ ಮೂರನೇ ನೋಡ್ ಅಥವಾ ಮೂರನೇ ಜಂಕ್ಷನ್ಗೆ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಕರೆಂಟ್ ಯಾವ್ದು ಬರ್ತಾ ಇರೋದು I5 ಬರ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ, ಎರಡು ಭಾಗಗಳಾಗಿ ಡಿವೈಡ್ ಆಗ್ತಾ ಇದೆ. ಯಾಕಂತಂದ್ರೆ ನೋಡಿ, I2 ಇಲ್ಲಿಂದ ಬಂದಿದ್ದು ಇಲ್ಲಿಂದನೂ ಕೂಡ I2ನೇ ಬರುತ್ತೆ. ಇಲ್ಲಿ I5 ಇಲ್ಲಿಂದ ಪಾಸ್ ಆಗಿದ್ದು I5 ಇಲ್ಲಿ ಬಂತು. ಇಲ್ಲಿ ಎರಡು ಭಾಗಗಳಾಗಿ ಡಿವೈಡ್ ಆಗುತ್ತೆ. ಸೊ ಡಿವೈಡ್ ಆಗಿರೋದನ್ನ ನಾನೇನಂತ ಕರಿತೀನಿ, I6 ಯೂಸ್ ಆಗಿದೆ. ಸೊ ಸಾರಿ, I6 ಆಗಿದೆ, I7 I8. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ ಸ್ವಲ್ಪ I5 ಸ್ವಲ್ಪ I2 ಎರಡು ಕೂಡ ಇಲ್ಲಿ ಮೀಟ್ ಆಗಿ ಸ್ವಲ್ಪ ಡಿವೈಡ್ ಆಗುತ್ತೆ. I7 ಗೆ ಸ್ವಲ್ಪ ಹೋಗುತ್ತೆ, I8 ಗೆ ಸ್ವಲ್ಪ, ಇವೆರಡರದ್ದು ಕೂಡ ಕಾಂಬಿನೇಷನ್ ಹೋಗುತ್ತೆ, I2 ಮತ್ತೆ I5. ಸೊ ಇವಾಗ ಎಂಟರ್ ಆಗ್ತಿದ್ರೆ ನೆಗೆಟಿವ್, ಹೊರಗಡೆ ಹೋಗ್ತಿದ್ರೆ ಪಾಸಿಟಿವ್. ಎಂಟರ್ ಆಗ್ತಿರುವಂತ ಎರಡು ಕರೆಂಟ್ ಯಾವುದು, I2 ಮತ್ತೆ I5. ಸೊ ಏನಂತ ಬರೀಬಹುದು, -I2, ಎಲ್ಲಿ ಇದು ನೋಡ್ ನಂಬರ್ 3 ಗೆ KCL ಅನ್ನು ಅಪ್ಲೈ ಮಾಡಿದಾಗ -I2 -I5 +I7 +I8 ವಿಲ್ ಬಿ ಈಕ್ವಲ್ ಟು 0. I7 I8 ಎರಡು ಹೊರಗಡೆ ಹೋಗ್ತಾ ಇರೋದು, ಸೊ ಪಾಸಿಟಿವ್. I5 ಮತ್ತೆ I2 ಎರಡು ಒಳಗಡೆ ಬರ್ತಾ ಇರೋದು, ಸೊ ನೆಗೆಟಿವ್. ಸೊ I2 ವ್ಯಾಲ್ಯೂ ಗೊತ್ತಾ ನಮಗೆ, ಇಲ್ಲ. ಸೊ ಏನಂತ ಬರೆಯೋಣ ನೋಡಿ, ಕರೆಂಟ್ I2 ಎಲ್ಲಿಂದ ಬರ್ತಾ ಇರೋದು, V1 ಇಂದ V3 ಗೆ ಬರ್ತಾ ಇದೆ. ಸೊ ಮೈನಸ್ ಅದೇ ರೀತಿ ಉಳ್ಕೊಂಡು V1 - V3 ಡಿವೈಡೆಡ್ ಬೈ ಅದರ ಮಧ್ಯೆ ಇರುವಂತ ರೆಸಿಸ್ಟೆನ್ಸ್ ಎಷ್ಟು, 10 ಮೈನಸ್ I5. ಸೊ I5 ಎಲ್ಲಿದೆ ಕರೆಂಟ್, ಇಲ್ಲಿ V2 ಇಂದ V3 ಗೆ ಬರ್ತಾ ಇದೆ. ಸೊ V2 - V3 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟು ಅದರ ಮಧ್ಯೆ ಇರೋದು, 1 ಓಮ್ ರೆಸಿಸ್ಟೆನ್ಸ್, 1 ಪ್ಲಸ್ I7 ಎಲ್ಲಿದೆ ನೋಡಿ, V3 ಇಂದ ಗ್ರೌಂಡ್ ಹೋಗ್ತಾ ಇದೆ. I7 ಏನ್ ಮಾಡ್ತಾ ಇದೆ ನೋಡಿ, I7 ಏನಾಗ್ತಾ ಇದೆ, ಇಲ್ಲಿಂದ ಫ್ಲೋ ಆಗ್ತಾ ಹೋಯ್ತು ಅಂತಂದ್ರೆ 2 ಆಂಪಿಯರ್ ಆಗಿರುತ್ತೆ. I7 ನೋಡಿ, ಅವ್ರು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. I7 ವ್ಯಾಲ್ಯೂ ಏನು, 2 ಆಂಪಿಯರ್ ಪ್ಲಸ್ I8. ಸೊ I8 ವ್ಯಾಲ್ಯೂ ಗೊತ್ತಾ, ಇಲ್ಲ, V3 ಇಂದ ಗ್ರೌಂಡ್ ಹೋಗ್ತಾ ಇದೆ. ಸೊ V3 ಮೈನಸ್ ಗ್ರೌಂಡ್, V3 - 0 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟು, ಅದರ ಮಧ್ಯೆ ಇರುವಂತ ರೆಸಿಸ್ಟೆನ್ಸ್ 4 ಓಮ್ ರೆಸಿಸ್ಟೆನ್ಸ್. ಸೊ ಡಿವೈಡ್ ಬೈ 4 ವಿಲ್ ಬಿ ಈಕ್ವಲ್ ಟು 0. ಕಾನ್ಸ್ಟೆಂಟ್ ಇದೆ, ಸೊ ಅದನ್ನ ಆ ಕಡೆ ತಗೊಂತೀನಿ. ಇನ್ನು ಉಳಿದಿದ್ನೆಲ್ಲ ಸಿಂಪ್ಲಿಫೈ ಮಾಡಿ ಬರ್ತೀನಿ. -V1/10 ಮೈನಸ್ ಇಂಟು ಮೈನಸ್ ಪ್ಲಸ್ V3 ಡಿವೈಡೆಡ್ ಬೈ 10 ಮೈನಸ್ V2 ಪ್ಲಸ್ V3 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ +2 ಪ್ಲಸ್ V3 ಡಿವೈಡೆಡ್ ಬೈ 4 ವಿಲ್ ಬಿ ಈಕ್ವಲ್ ಟು 0. ಸೊ ಇವಾಗ 2 ಅನ್ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, -2. ಸೊ ಇಲ್ಲಿ 2 ಹೋಗುತ್ತೆ. ಸೊ ಇವಾಗ V1 ಸಪರೇಟ್, V2 ಸಪರೇಟ್, V3 ಸಪರೇಟ್ ಬರೆಯೋಣ. V1 ಒಂದೇ ಇರೋದು -V1/10. ನೆಕ್ಸ್ಟ್ V2 ಇದೆಯಾ, V2 ಒಂದೇ ಸಲ ಇರೋದು -V2. V3 ಇದೆಯಾ, ಎಸ್ ಅಲ್ಲಿ 1 2 3 ಟೈಮ್ಸ್. ಸೊ ಏನು ಮಾಡ್ತೀನಿ, ಪ್ಲಸ್ V3 ನ ಹೊರಗಡೆ ತಗೊಂತೀನಿ, 1/10 ಇಲ್ಲಿ +1 ಇಲ್ಲಿ +1/4 ವಿಲ್ ಬಿ ಈಕ್ವಲ್ ಟು -2. ಇದನ್ನ ಈಕ್ವೇಶನ್ ನಂಬರ್ 3 ಅಂತ ತಗೊಳ್ತೀನಿ. ಸೊ ಇವಾಗ ಇಲ್ಲಿ ನಮಗೆ 3 ಈಕ್ವೇಶನ್ಸ್ ಬಂತು. ಇದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತಂದ್ರೆ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ. ಸೊ ಏನು ಮಾಡೋಣ, ಬೈ ಯೂಸಿಂಗ್ ಕ್ರೇಮರ್ಸ್ ರೂಲ್, ಬೈ ಯೂಸಿಂಗ್ ಕ್ರೇಮರ್ಸ್ ರೂಲ್. ಸೊ ಇದನ್ನು ನೀವು ಕ್ಯಾಲ್ಕುಲೇಟರ್ ಅಲ್ಲೂ ಕೂಡ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸೊ ಕ್ರೇಮರ್ಸ್ ರೂಲ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮ್ಯಾಟ್ರಿಕ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಮ್ಯಾಟ್ರಿಕ್ಸ್ ಅಲ್ಲಿ ಯಾವ ರೀತಿ, ಇಲ್ಲಿ ಡಿಜಿಟ್ಸ್ ಬರುತ್ತೆ, ಇಲ್ಲಿ ಏನು ವೇರಿಯೇಬಲ್ಸ್ ಇರುತ್ತೆ ಅವನ್ನ ಬರಿತೀವಿ, ಈ ಕಡೆ ಕಾನ್ಸ್ಟೆಂಟ್ಸ್. ಸೊ ಇಲ್ಲಿ 28 0 -2 28 0 -2 ಯಾವ ವೇರಿಯೇಬಲ್ಸ್ ಇರೋದು, V1 V2 V3. ಸೊ V1 V2 V3. ಸೊ ಇವಾಗ ಬರೀತಾ ಬನ್ನಿ ಒಂದೊಂದನ್ನೇ. ಸೊ V1 ಬಿಟ್ಟರೆ ಇನ್ನು ಉಳಿದಿರೋದು ಏನಿದೆ, ಇಲ್ಲಿ V1 ಹತ್ರ 1/10 + 1/2 + 1/2 1/10 + 1/2 + 1/2. ನೀವು ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಇಲ್ಲಿ ಬರಿಬೋದು, ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಬರೆದ್ರೆ ಏನಾಗೋದು. ಇಲ್ಲಿ -V2/2, V2 ತೆಗೆದ್ರೆ ಏನು ಉಳಿತು, -1/2 -1/2. ನೆಕ್ಸ್ಟ್ ಇಲ್ಲಿ -V/3 -V3/10, V3 ತೆಗೆದ್ರೆ -1/10. ಈಗ ಎರಡನೇ ಈಕ್ವೇಶನ್ -V1/2 ಅಂತಂದ್ರೆ -1/2 V2 ಇಂಟು 1/2 + 1 + 1/5 1/2 + 1 + 1/5. V3 ಹತ್ರ ಏನಿದೆ, -V3 ಅಂತಂದ್ರೆ -1 ಅಂತ ಬರೀಬೇಕು. ನೆಕ್ಸ್ಟ್ -V1/10, V1 ತೆಗೆದ್ರೆ -1/10 -V2 ಅಂದ್ರೆ -1. V3 ಹತ್ರ ಏನಿರೋದು 1/10 + 1 + 1/4.
ಸೊ 1/10 ಪ್ಲಸ್ 1 ಪ್ಲಸ್ 1/4. ಸೊ ಇವಾಗ ಇದನ್ನ ನೀವು ಕ್ಯಾಲ್ಕುಲೇಟರ್ ಕೂಡ ಮಾಡ್ಕೋಬಹುದು ಅಥವಾ ಸಮ್ ಅಪ್ ಮಾಡಬಹುದು. ಸೊ ಇವಾಗ ಯಾವ ರೀತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ ಅವ್ರೇನ್ ಕೇಳಿರೋದು ಕರೆಂಟ್ ಥ್ರೂ 5 ಆಂಪಿಯರ್. ಸೊ ಇವಾಗ ಏನ್ ಬೇಕು, ನಾನು ಅವಾಗಲೇ ಹೇಳಿದೆ I is equal to V/R, ಕರೆಂಟ್ ನ ಕಂಡುಹಿಡಿಯೋದಕ್ಕೆ. ಈಗ ಕರೆಂಟ್ ಯಾವ ರೀತಿ ಫ್ಲೋ ಆಗ್ತಾ ಇದೆ ನೋಡಿ, ಇಲ್ಲಿ 5 ಓಮ್ ರೆಸಿಸ್ಟೆನ್ಸ್ ಮುಖಾಂತರ V2 ಇಂದ ಗ್ರೌಂಡ್ಗೆ. ಸೊ ಏನಾಗುತ್ತೆ, V2 ಮೈನಸ್ ಗ್ರೌಂಡಿನ ವ್ಯಾಲ್ಯೂ 0 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟು 5. ಸೊ V2 ವ್ಯಾಲ್ಯೂನ ಮಾತ್ರ ನಾವು ಕಂಡುಹಿಡಿದ್ರೆ ಸಾಕು. V1 ವ್ಯಾಲ್ಯೂ ಬೇಕಾಗಿಲ್ಲ, V3 ವ್ಯಾಲ್ಯೂ ಬೇಕಾಗಿಲ್ಲ. ಆದ್ರೆ V2 ವ್ಯಾಲ್ಯೂನ ಕಂಡುಹಿಡಿಯೋದಕ್ಕೆ ಇಷ್ಟನ್ನ ನೀವು ಮಾಡಲೇಬೇಕು. ಸೊ V2 ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡಿತೀರಾ ಅಂತಂದ್ರೆ ಕ್ರೇಮರ್ಸ್ ರೂಲ್ ಪ್ರಕಾರ ಡೋ ಟು ಡಿವೈಡೆಡ್ ಬೈ ಡೋ. ಸೊ V2 ವಿಲ್ ಬಿ ಈಕ್ವಲ್ ಟು ಡೋ ಟು ಡಿವೈಡೆಡ್ ಬೈ ಡೋ. ಡೋ ಅಂದ್ರೇನು, ಇದು ಏನ್ ಮ್ಯಾಟ್ರಿಕ್ಸ್ ಇದೆಯಲ್ಲ ಇದು ಅದೇ ಮ್ಯಾಟ್ರಿಕ್ಸ್ ಅನ್ನ ಬರ್ಕೋಬೇಕು. ಡೋ ಟು ಅಂತ ಅಂದ್ರೆ ಏನು ಅಂತಂದ್ರೆ ಇಲ್ಲಿ ಸೆಕೆಂಡ್ ರೋ ಇದೆಯಲ್ಲ, ಇಲ್ಲಿ ಸೆಕೆಂಡ್ ಕಾಲಮ್ ಇದೆಯಲ್ಲ, ಈ ಸೆಕೆಂಡ್ ಕಾಲಮ್ ಬದಲು ಇಲ್ಲಿ ಇರುವಂತ ಕಾನ್ಸ್ಟೆಂಟ್ ಅನ್ನ ಬರ್ಕೊಂತೀವಿ. ಸೊ ಯಾವ ರೀತಿ ತೋರಿಸ್ತೀನಿ ನೋಡಿ. ಸೊ ಡೋ ಟು ನ ಬರಿತಾ ಇದ್ದೀನಿ, 1/10 ಅದೇ ರೀತಿ ಉಳಿಯುತ್ತೆ 1/2 ಪ್ಲಸ್ 1/2, ನೆಕ್ಸ್ಟ್ ಮೈನಸ್ 1/2 ಮೈನಸ್ 1/10. ಇಲ್ಲಿ ಲಾಸ್ಟ್ನೇದ್ರಲ್ಲಿ ಮೈನಸ್ 1/10 ಮೈನಸ್ 1/10 ಪ್ಲಸ್ 1 ಪ್ಲಸ್ 1/4. ಸೊ ಅದೇ ರೀತಿ ಉಳಿತು. ಸೊ ಏನಾಗುತ್ತೆ, ಮಧ್ಯದಲ್ಲಿ ಈ ಮಧ್ಯದ ರೋ ಇದೆಯಲ್ಲ, ಮಧ್ಯದ ಕಾಲಮ್ ಇದೆಯಲ್ಲ, ಮೈನಸ್ 1/2 ಇದು ಇದೆಯಲ್ಲ, ಅದರ ಬದಲು ಏನು ಮಾಡಬೇಕು, ಕಾನ್ಸ್ಟೆಂಟ್ ಅನ್ನ ಬರೀಬೇಕು. 28 0 ಮೈನಸ್ 2 ಡಿವೈಡೆಡ್ ಬೈ. ಸೊ ಯಾವುದರಿಂದ ಡಿವೈಡ್ ಮಾಡಬೇಕು, ಈ ಮ್ಯಾಟ್ರಿಕ್ಸ್ ಏನಿದೆ ಅದರಿಂದ ನೀವು ಡಿವೈಡ್ ಮಾಡಬೇಕು. ಸೊ ಈಸಿಯಾಗಿ ಕ್ಯಾಲ್ಕುಲೇಟರ್ ಅಲ್ಲಿ ಮಾಡ್ಬೋದು. ಸೊ ಅದನ್ನ ತೋರಿಸ್ತಾ ಹೋದ್ರೆ ತುಂಬಾ ಟೈಮ್ ಆಗುತ್ತೆ. ಸೊ ಫೈನಲ್ ಆನ್ಸರ್ ಅನ್ನ ಬರೀತೀನಿ. ಸೊ ಫೈನಲ್ ಆನ್ಸರ್ ಯಾವ ರೀತಿ ಅಂತಂದ್ರೆ, ಸೊ ಡೋ ಟು ವ್ಯಾಲ್ಯೂ ಏನು ಬರುತ್ತೆ 19.4 ಬರುತ್ತೆ ಡಿವೈಡೆಡ್ ಬೈ. ಸೊ ಇದನ್ನ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಕೂಡ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. 19.4 ಡಿವೈಡೆಡ್ ಬೈ 0.97. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು 20 ವೋಲ್ಟ್. ಸೊ ಇವಾಗ ಏನು ಗೊತ್ತಾಯ್ತು, ನನಗೆ V2 ವ್ಯಾಲ್ಯೂ ಗೊತ್ತಾಯ್ತು. ಸೊ V2 ವ್ಯಾಲ್ಯೂ ಗೊತ್ತಾಗಿರೋದ್ರಿಂದ V2 ಜಾಗದಲ್ಲಿ 20ನ ಹಾಕ್ತೀನಿ. 20 ಡಿವೈಡೆಡ್ ಬೈ 5 ಅಂದ್ರೆ 5 4s are 20. ಸೊ 4 ಆಂಪಿಯರ್ ಕರೆಂಟು ಈ 5 ಓಮ್ ರೆಸಿಸ್ಟೆನ್ಸ್ ಮುಖಾಂತರ ಹರಿತಾ ಇದೆ ಅಂತ ಅರ್ಥ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಪಾರ್ಟ್ 1 ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅತಿ ಹೆಚ್ಚು ಪ್ರಾಬ್ಲಮ್ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಕಾನ್ಸೆಪ್ಟ್ ಅರ್ಥ ಆಗ್ತಾ ಹೋಗುತ್ತೆ. ಸೊ ಏನಾದ್ರೂ ಡೌಟ್ ಇದ್ರೆ ಈ ಕಾನ್ಸೆಪ್ಟ್ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.